ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ದೇಶದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಇಂದಿಗೆ ಬರೋಬ್ಬರಿ 50 ವರ್ಷ ತುಂಬಿದೆ. ತುರ್ತು ಪರಿಸ್ಥಿತಿ ಅನ್ನೋದು ದೇಶದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇದೇ ವಿಚಾರದಲ್ಲಿ ಸದಾ ರಾಜಕೀಯ ಜಿದ್ದಾಜಿದ್ದಿಗಳು ನಡೀತಾನೆ ಇರ್ತವೆ. ಆದರೆ ಇವತ್ತು 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವಾಕ್ ಸಮರ ಬಹಳ ತೀವ್ರವಾಗಿ ನಡೀತಾ ಇದೆ. ಈ ದಿನವನ್ನು ಸಂವಿಧಾನ ಹತ್ಯಾ ದಿನ ಅಂತೇಳಿ ಬಿಜೆಪಿ ಕರೆದರೆ ಈಗಿರುವಂಥದ್ದೇ ನಿಜವಾದಂಥ ತುರ್ತು ಪರಿಸ್ಥಿತಿ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಅಂದು 25/1975 ರಾತ್ರಿ 11:45 ಇಡೀ ಪ್ರಜಾಪ್ರಭುತ್ವಕ್ಕೆ ನಡುಕ ಹುಟ್ಟಿದ ದಿನ. ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುರ್ತು ಪರಿಸ್ಥಿತಿ ಅನ್ನೋ ಕಪ್ಪು ಚುಕ್ಕೆ ಇಟ್ಟ ಕ್ಷಣ ಭಾರತೀಯರು ತಮ್ಮ ಹಕ್ಕುಗಳನ್ನು ಕಸಿದುಕೊಂಡ ಆ ಕರಾಳ ದಿನಕ್ಕೆ ಇಂದಿಗೆ ಬರೋಬ್ಬರಿ 50 ವರ್ಷ. ದೇಶದಲ್ಲಿ ತುರ್ತು ಪರಿಸ್ಥಿತಿಗೆ ಅರ್ಧ ಶತಮಾನ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಎಮರ್ಜೆನ್ಸಿ ಕದನ. 50 ವರ್ಷಗಳ ಹಿಂದೆ ಈ ದಿನವನ್ನ ಖಂಡಿಸಲು ಆಗದ, ಸುಮ್ಮನಿರಲು ಆಗದ ಪರಿಸ್ಥಿತಿ ಭಾರತೀಯರಿಗೆ ಎದುರಾಗಿತ್ತು. ಹೋರಾಟಕ್ಕಿಳಿದು ಅದೆಷ್ಟೋ ಮಂದಿ ಜೈಲು ಸೇರಿದ್ರೆ ಇನ್ನೆಷ್ಟೋ ಮಂದಿ ಪ್ರಾಣವನ್ನು ಕೊಡಬೇಕಾಯಿತು. ಇದೆಲ್ಲ ನಡೆದು ಇಂದಿಗೆ 50 ವರ್ಷಗಳೇ ಕಳೆದಿವೆ. ಹೀಗಿದ್ರೂ ಕಾಂಗ್ರೆಸ್ ಹಣಿಯಲು ಇತರೆ ಪಕ್ಷಗಳು ಈ ವಿಚಾರವನ್ನ ಕೆದಕುತ್ತಲೇ ಇವೆ. ಅಂತೆಯೇ ಇವತ್ತು ಇದೇ ವಿಚಾರ ರಾಜಕೀಯ ವಾಕ್ಸಮರಗಳಿಗೆ ಕಾರಣವಾಗಿದೆ. ಈ ದಿನವನ್ನ ಪ್ರಧಾನಿ ಮೋದಿ ಸಂವಿಧಾನ ಹತ್ಯಾ ದಿವಸ್ ಅಂತ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ಗಳನ್ನ ಮಾಡಿ ಕಾಂಗ್ರೆಸ್ ಅನ್ನ ಕುಟುಕಿದ್ರು. ಜೂನ್ 25ನೇ ತಾರೀಖನ್ನ ಸಂವಿಧಾನ ಹತ್ಯಾ ದಿವಸ್ ಎಂದು ಆಚರಿಸಲಾಗುತ್ತದೆ. ಭಾರತದ ಸಂವಿಧಾನದ ಅಣಕವನ್ನ ಆಡಿದಾಗ ಏನಾಗಬಹುದು ಎನ್ನುವುದನ್ನು ನೆನಪಿಸುವ ಸಂಕೇತವಾಗಿ ಈ ದಿನವನ್ನ ಆಚರಿಸಲಾಗುತ್ತಿದೆ. ಇದು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಎದುರಿಸಿದ ಪ್ರತಿಯೊಬ್ಬರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ಎಮರ್ಜೆನ್ಸಿ ಎನ್ನುವುದನ್ನ ಜಾರಿಗೆ ತಂದು ದೇಶದ ಇತಿಹಾಸವನ್ನ ಕಾಂಗ್ರೆಸ್ ಕತ್ತಲು ಮಾಡಿದ ದಿನವಾಗಿದೆ. ನನ್ನ ದಿ ಎಮರ್ಜೆನ್ಸಿ ಡೈರೀಸ್ ಪುಸ್ತಕವು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನನ್ನ ಹೋರಾಟವನ್ನ ವಿವರಿಸುತ್ತದೆ. ಹಾಗಾಗಿ ತುರ್ತು ಪರಿಸ್ಥಿತಿಯ ಆ ಕರಾಳ ದಿನಗಳನ್ನು ನೆನಪಿಸಿಕೊಳ್ಳುವ ಎಲ್ಲರೂ ಅಥವಾ ಆ ಸಮಯದಲ್ಲಿ ಬಳಲಿದ ಕುಟುಂಬಗಳು ತಮ್ಮ ಅನುಭವಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲು ಕರೆ ನೀಡುತ್ತೇನೆ. ಇದು 1975ರಿಂದ 1977ರವರೆಗಿನ ನಾಚಿಕೆಗೇಡಿನ ಸಮಯದ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸುತ್ತದೆ. ಹೀಗಂತ ಪ್ರಧಾನಿ ಮೋದಿ ತೀಕ್ಷ್ಣ ಮಾತುಗಳಿಂದ ಕಾಂಗ್ರೆಸ್ ನಾಯಕರನ್ನ ಜರಿದಿದ್ದಾರೆ. ಇನ್ನು ಕೇಂದ್ರ ಸಚಿವ ಸಂಪುಟದಲ್ಲಿ ತುರ್ತು ಪರಿಸ್ಥಿತಿಯ ಕುರಿತಂತೆ 2 ನಿಮಿಷ ಮೌನಾಚರಣೆ ನಡೆಯಿತು. ಬಳಿಕ ಪ್ರಜಾಪ್ರಭುತ್ವದ ಮಾತೃಭೂಮಿ ಭಾರತದ ರಕ್ಷಣೆಯ ಸಂಕಲ್ಪ ಕೈಗೊಂಡು ಸಂವಿಧಾನ ರಕ್ಷಣೆಗೆ ಇಡೀ ದೇಶ ಒಗ್ಗೂಡಬೇಕು ಅಂತ ಕರೆ ಕೊಟ್ಟರು. ಇನ್ನು ದೆಹಲಿ ಸೇರಿದಂತೆ ದೇಶದಾದ್ಯಂತ ಬಿಜೆಪಿ ನಾಯಕರು ಸಂವಿಧಾನ ಹತ್ಯಾ ದಿವಸ್ ಹೆಸರಲ್ಲಿ ಕಾರ್ಯಕ್ರಮ ನಡೆಸಿದ್ರು. ದೆಹಲಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಕಾರ್ಯಕ್ರಮ ನಡೆಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಇದೇ ವೇಳೆ ದಿ ಎಮರ್ಜೆನ್ಸಿ ಡೈರೀಸ್ ಇಯರ್ಸ್ ದಟ್ ಫೋರ್ಜ್ ಎ ಲೀಡರ್ ಎನ್ನುವ ಪುಸ್ತಕವನ್ನ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ್ರು. ಈ ಪುಸ್ತಕವು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಆಗ ಯುವ ಆರ್ಎಸ್ಎಸ್ ಪ್ರಚಾರಕರಾಗಿದ್ದ ಪ್ರಧಾನಿ ಮೋದಿ ವಹಿಸಿದ ಪಾತ್ರವನ್ನ ಒಳಗೊಂಡಿದೆ. ಅಲ್ಲದೆ ಈ ಪುಸ್ತಕದ ವಿಶೇಷ ಮುನ್ನುಡಿಯನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬರೆದಿದ್ದು ಅಂದಿನ ಹಲವು ಮಹತ್ವದ ವಿಷಯಗಳನ್ನ ಒಳಗೊಂಡಿದೆ. ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಕೇಂದ್ರದ ಬಿಜೆಪಿ ವಿರುದ್ಧ ಕೆರಳಿದ ಕಾಂಗ್ರೆಸ್. ಸಂವಿಧಾನದ ಹತ್ಯಾ ದಿವಸ್ ಹೆಸರಲ್ಲಿ ಬಿಜೆಪಿ ನಾಯಕರು ತುರ್ತು ಪರಿಸ್ಥಿತಿಯನ್ನ ನೆನೆಯುತ್ತಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಕಟುವಾದ ಶಬ್ದಗಳಿಂದಲೇ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಟೀಕಿಸಿದ್ರು. ದೇಶದಲ್ಲಿ ಈಗ ಇರೋದು ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಆಕ್ರೋಶ ಹೊರಹಾಕಿದ್ರು. अपने गवर्नेंस में नाकामयाब रहे, कुछ नहीं कर सके और उनकी विफलता इतनी है कि लोग आज इन्फ्लेशन के लिए पूछ रहे हैं कि भाई इतनी महंगाई बढ़ रही क्यों? उसका सवाल का उनके पास जवाब नहीं है। बेरोजगारी का नहीं है, भ्रष्टाचार का नहीं है, तो उस झूठ को छुपाने के लिए अपने
बातों को छुपाने के लिए वे आज ये नाटक रचे हैं। ಇನ್ನು ಇದೇ ವಿಚಾರಕ್ಕೆ ರಾಜ್ಯ ಬಿಜೆಪಿ ಕೂಡ ಹಲವು ಕಾರ್ಯಕ್ರಮಗಳನ್ನ ನಡೆಸಿತು. ಬೆಂಗಳೂರು, ಮಂಗಳೂರು, ಬೀದರ್, ರಾಮನಗರ ಸೇರಿದಂತೆ ಹಲವು ಕಡೆ ಕಾರ್ಯಕ್ರಮಗಳನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯ ಮೂಡಿಸೋ ಯತ್ನ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟರು. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ, ಬಹಳ ದೊಡ್ಡ ಅನಾಹುತ. ಏನಾದರೂ ತುರ್ತು ಪರಿಸ್ಥಿತಿ ಮುಂದುವರೆದಿದ್ರೆ ಪರಮೇಶ್ವರರು ಇರ್ತಿರ್ಲಿಲ್ಲ, ನಾವು ಇರ್ತಿರ್ಲಿಲ್ಲ ಮಾತಾಡೋದಕ್ಕೆ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ಸೊ ಹೀಗಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ಗ್ರೇಸ್ಫುಲ್ಲಾಗಿ ಒಪ್ಕೋಬೇಕು. ನೋಡಿ, ಮಾಡಿದ ತಪ್ಪನ್ನು ಒಪ್ಕೋಬೇಕು, ಮುಂದೆ ಮಾಡದಂತೆ ನೋಡ್ಕೋಬೇಕು. 50 ವರ್ಷ ಕಳೆದು ಹೋಗಿದೆ, ಇತಿಹಾಸಕ್ಕೆ ಸೇರಿ ಹೋಯ್ತದು. ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ? ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಆಯ್ತಪ್ಪ, ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಹೌದಲ್ವಾ? ಹಿಂದಕ್ಕೆ ಯಾಕೆ ಹೋಗ್ಬೇಕು ನೀವು? ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷದ ಬಳಿಕವೂ ಈ ವಿಚಾರ ಆಗಿಂದಾಗೆ ಪ್ರತಿಧ್ವನಿಸುತ್ತಿದೆ. ಇದು ರಾಜಕೀಯ ನಾಯಕರ ಪರಸ್ಪರ ವಾಕ್ಸಮರಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.